ಈಶ್ವರಪ್ಪರವರು ಮುಸ್ಲಿಮ್ಸ್ ಬಗ್ಗೆ ಅವರು ಮತ್ತು ವಿಶ್ವದಲ್ಲಿ ಇದ್ದ ಮುಸಲ್ಮಾನರ ಬಗ್ಗೆ ಒಂದು ಅವಾಚ್ಯವಾಗಿ ಒಂದು ಶಬ್ದ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಅದು ಯಾವುದೋ ಒಂದು ಮಸೂತಿಯಲ್ಲಿದ್ದ ಆಮೇಲೆ ಮುಸಲ್ಮಾನವರು ಹಿಂದೂದು ಧರ್ಮದ ಯಾವುದೋ ಒಂದು ದೇವಸ್ಥಾನ ಹೊಡೆದು ಕೇಸಿ ಅದಕ್ಕೆ ಮಸೂತಿ ಕಟ್ಟಿದ್ದಾರೆ, ಅವರು ಒಪ್ಪುಗುಟ್ಟಿದ್ದಂಗೆ ಅಂತ ಹೇಳಿಕೆ ಹೇಳಿದ್ದಾರೆ. ನಾನು ನೋಡಿಲ್ಲ ಹೇಳಿಕೆ, ಬಟ್ ಈಶ್ವರಪ್ಪನ ಈ ಥರ ಹೇಳಿಕೆಗಳು ಹೇಳ್ತಕ್ಕಂಥ ಹೊಸದಲ್ಲ. ಇದು ಚುನಾವಣೆಗಳು ಬಂದಾಗ ಈ ಥರ ಹೇಳಲೇಬೇಕಲ್ಲ. ಮತ್ತು ಅವರು 5 ವರ್ಷ ಅಧಿಕಾರ ಮಿನಿಸ್ಟರ್ ಇದ್ದಲ್ಲ, ಈ ಥರ ಹೇಳಿಕೆಗಳು ಯಾಕೆ ಹೇಳಿಲ್ಲ? ಅವ್ರ ಸರ್ಕಾರ ನಿತ್ತಲ್ಲ ಅವಾಗ. ಅವ್ರ ಸರ್ಕಾರಗಳಿದ್ದಾಗ ಅವ್ರ ಅಧಿಕಾರದಲ್ಲಿ ಇಂಥವೆಲ್ಲ ಮಾತನಾಡೋಂಗಿಲ್ಲ. ಯಾವಾಗ ಅಧಿಕಾರ ಹೊರಗೆ ಹೋಗ್ತಾರೆ, ಅಧಿಕಾರ ಬೇಕಂದ್ರೆ ಇಂಥವೇ ಮಾತನಾಡೋದು, ಅವೆಲ್ಲ ಸಹಜ, ಅದೇನು ಹೊಸದಲ್ಲ. ಸರ್, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಹೇಳಿಕೆ ವೈರಲ್ ಆಗ್ತಾ ಇದೆ. ಏನು? ಸ್ವಾತಂತ್ರ್ಯ ಪೂರ್ವದಲ್ಲಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿತ್ತು ಅಂತ ಹೇಳಿ ಒಂದು ವೇದಿಕೆ ಒಳಗೆ ಹೇಳ್ತಾರೆ ಸರ್. ಅಲ್ಲ, ಅವ್ರು ಹೇಳಿರ್ತಕ್ಕಂಥ ದೃಷ್ಟಿಕೋನ ಗುರುತಿಲ್ಲ. ಯಾಕಂದರೆ ಮುಂಬೈ ಕರ್ನಾಟಕ ಅಂತ ಹೆಸರಾಗಿತ್ತು ಅಲ್ವಾ. ಸೊ ಆ ಬೇಸಿಸ್ ಮೇಲೆ ಹೇಳಿದಾರೋ ಯಾವ ಬೇಸಿಸ್ ಮೇಲೆ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಅವರಿಗೆ ನೀವು ಸ್ಪಷ್ಟೀಕರಣ ಕೇಳಿ.